ಹೆಂಡತಿ ಬಿಟ್ಟು ಅತ್ತೆ ಜೊತೆ ಅಳಿಯ ಎಸ್ಕೇಪ್ ಆಗಿದ್ದಂತಹ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಅತ್ತೆ ಮನೆಗೆ ಎಂಟ್ರಿ ಕೊಟ್ಟಿದ್ದು, ಅಳಿಯ ಇನ್ನೂ ಕೂಡ ಯಾರ ಕೈಗೂ ಸಿಕ್ಕಿಲ್ಲ. ಆದರೆ ಮನೆಗೆ ಬಂದ ಅತ್ತೆ ಹೊಸ ವರಸೆಯನ್ನ ಶುರು ಮಾಡಿದ್ದಾಳೆ. ಇತ್ತ ಮಲತಾಯಿಯನ್ನ ಕಂಡ ಮಗಳು ರೊಚ್ಚಿಗೆದ್ದು ಥಳಿಸಿದ್ದಾಳೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಅಳಿಯನ ಜೊತೆ ಅತ್ತೆ ಎಸ್ಕೇಪ್ ಪ್ರಕರಣಕ್ಕೆ ಟ್ವಿಸ್ಟ್. ಓಡಿ ಹೋಗಿದ್ದ ಆಂಟಿ ವಾಪಸ್, ಸಾಲಗಾರರು ಎಂಟ್ರಿ. ಮಗಳು ಮಲತಾಯಿ ನಡುವೆ ಮಾರಾಮಾರಿ. ನಡು ರಸ್ತೆಯಲ್ಲೇ ತಾಯಿ ಮಗಳ ಬೀದಿ ರಂಪಾಟ. ಅಳಿಯನ ಜೊತೆ ಓಡಿ ಹೋಗಿದ್ದ ಆಂಟಿ ರಿಟರ್ನ್. ನಾನು ಓಡೇ ಹೋಗಿಲ್ಲ ಅಂಥೇಳಿ ಆಂಟಿಯ ಹೊಸ ವರಸೆ. ಆಂಟಿಗೆ ಬಿತ್ತು ಗೂಸ. ಮಗಳು ಮಲತಾಯಿಯ ನಡುವೆ ಡಿಶೂಮ್. ಅವ್ವ ಮಗಳ ಕಿತ್ತಾಟದ ಈ ಎಲ್ಲಾ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಮುದ್ದೇನಹಳ್ಳಿಯಲ್ಲಿ. ಹೌದು, ಅಳಿಯನ ಜೊತೆಗೆ ಅತ್ತೆ ಓಡಿ ಹೋಗಿದ್ದ ವಿಚಾರ ಇಡೀ ರಾಜ್ಯಾದ್ಯಂತ ಸುದ್ದಿಯಾಗಿತ್ತು. ಕೇವಲ 2 ತಿಂಗಳ ಹಿಂದಷ್ಟೇ ಮದುವೆ ಆಗಿದ್ದ ವರ ಗಣೇಶ ತನ್ನ ಪತ್ನಿ ಹೇಮಾಳ ಮಲತಾಯಿಯ ಜೊತೆಗೆ ಓಡಿ ಹೋಗ್ಬಿಟ್ಟಿದ್ದ. ಮೊದಲೇ ಮಲತಾಯಿಯ ಜೊತೆಗೆ ಗಂಡನ ಸಂಪರ್ಕ ಇತ್ತು ಎನ್ನಲಾಗ್ತಿದೆ. ಮದುವೆ ಆದ ಬಳಿಕ ಮೊಬೈಲ್ನಲ್ಲಿ ರಾಸಲೀಲೆಯ ಆಡಿಯೋ, ವಿಡಿಯೋ, ಫೋಟೋಗಳನ್ನು ನೋಡಿದ ಪತ್ನಿ ಗಂಡ ಹಾಗೂ ಮಲತಾಯಿಯ ವಿಡಿಯೋಗಳನ್ನು ನೋಡಿ ಶಾಕಿಗೊಳಗಾಗಿದ್ಲಂತೆ. ಈ ವಿಚಾರ ಗೊತ್ತಾಗಿದ್ದೇ ತಡ ಗಂಡ ಗಣೇಶ್ ಹಾಗೂ ಮಲತಾಯಿ ಎಸ್ಕೇಪ್ ಆಗಿದ್ರು. ಆದ್ರೆ ಈಗ ಆಂಟಿ ವಾಪಸ್ ಬಂದು ಹೊಸ ವರಸೆ ಶುರು ಹಚ್ಕೊಂಡಿದ್ದಾರೆ. ನಾನು ಯಾರ ಜೊತೆನೂ ಓಡ್ ಹೋಗಿಲ್ಲ, ಗಣೇಶ ನನ್ನ ಮಗನ ರೀತಿ, ಮನೆ ಹಾಗೂ ಮದುವೆಯ ಸಾಲ ಕಟ್ಟೋದು ಕಷ್ಟ ಆಗುತ್ತೆ ಅಂಥೇಳಿ ಗಂಡ ನಾಗರಾಜ್, ಮಲಮಗಳು ಹೇಮಾ ಸುಳ್ಳು ಕಥೆಯನ್ನು ಕಟ್ಟಿದ್ದಾರೆ ಅಂತ ಶಾಂತ ಹೇಳ್ತಿದ್ದಾರೆ. ಅವ್ರು ನನಗೆ ಮಾರಣಾಂತಿಕ ಹಲ್ಲೆ ಮಾಡಿ ನನ್ನನ್ನು ಮನೆಯಿಂದ ಓಡಿಸಿ ನಾನು ನೆಂಟ್ರ ಮನೆಗೆ ಹೋಗಿರಂಗೆ ಮಾಡಿ ಇರೋ ಬರೋರ ಹತ್ರಕ್ಕೆಲ್ಲ ಸಾಲ ಸಂಘ ಎಲ್ಲ ತೆಗೆದುಕೊಟ್ಟಿದ್ದೀನಿ. ಅವರಿಗೆ ನನ್ನ ಮೇಲೆ ಆರೋಪ ಹಾಕಿ ಕಳಿಸಿದ್ದಾರೆ. ಆರೋಪ ಹಾಕಿ ಕಳಿಸಿರೋದಂದ್ರೆ ಆ ಹುಡುಗನಿಗೂ ನನಗೂ ಸಂಬಂಧನೇ ಇಲ್ಲ. ಅವನೆಲ್ಲೋಗಿನ ಅಂತ ನನಗೆ ಗೊತ್ತಿಲ್ಲ, ನಾನು ಎಲ್ಲೋಗಿನಿ ಅಂತ ಅವನಿಗೆ ಗೊತ್ತಿಲ್ಲ. ಈಗ ಅದನ್ನ ಅಟ್ಯಾಚ್ ಮಾಡಿ ಹೇಳ್ತಾ ಇದ್ದಾರೆ. ಆ ಹುಡುಗಿ ಮಲತಾಯಿ ಮಗಳು ಮಲತಾಯಿ ಅಂತ ಹೇಳ್ತಾಳೆ. ಅವಳನ್ನ 8 ವರ್ಷದಿಂದ ನಾನೇ ಸಾಕಿದ್ದೆ. ಡೈವರ್ಸ್ ಮಾಡ್ಕೊಂಡಳನ್ನ ನನ್ನನ್ನು ಹೊಡೆದು ಕಳಿಸಿ ಇಬ್ರು ರಾತ್ರಿ ನಡರಾತ್ರಿಗೆ ಬಂದು ನನ್ನನ್ನು ಇಬ್ರು ಹೊಡೆದು ಕಳಿಸಿದ್ದಕ್ಕೆ ನಾನು ಹೋಗಿದ್ದೀನಿ. ಅದನ್ನ ಈ ತರ ಕತೆ ಕಟ್ಟಿ ಈ ತರ ಎಲ್ಲ ಇಷ್ಟೊಂದು ದೊಡ್ಡ ಅವಂತರ ಮಾಡಿ ನನ್ನ ಟಿವಿ ಒಳಗೆಲ್ಲ ಬಿಟ್ಟಿದೆ. ಇನ್ನು ವಾಪಸ್ ಆದ ಆಂಟಿ ಮದುವೆಗೆ ಅಂತ ಮಾಡಿದ ಸಾಲವನ್ನ ತೀರಿಸಿ ಅಂಥೇಳಿ ಸಾಲಗಾರರನ್ನ ಕರೆದುಕೊಂಡು ಸೀದಾ ನಾಗರಾಜ್ ಮನೆಗೆ ಹೋಗಿದ್ದಾಳೆ. ಜೊತೆಗೆ ಎಲ್ಲೆಡೆ ಸುಳ್ಳು ಸುದ್ದಿ ಹಬ್ಬಿಸಿ ನನ್ನ ಮಾನ ಹರಾಜ್ ಹಾಕಿದೆಯಾ ಅಂಥೇಳಿ ಮಲತಾಯಿ ಶಾಂತ ಗಲಾಟೆ ಮಾಡಿದಾಳೆ. ಈ ವೇಳೆ ಗಂಡ ನಾಗರಾಜ್, ಮಗಳು ಹೇಮಾ, ಮಲತಾಯಿ ಶಾಂತ ಮಧ್ಯೆ ಮಾರಾಮಾರಿಯೇ ಆಗಿ ಹೋಗಿದೆ. ನಡು ರಸ್ತೆಯಲ್ಲಿಯೇ ಪ್ರಜ್ಞೆ ಇಲ್ಲದಂತೆ ಜಗಳ ಮಾಡಿಕೊಂಡಿದ್ದು ರಣಾಂಗಣವೇ ನಡೆದು ಹೋಗಿದೆ. ಸಾಲ ಕೇಳಿದ್ದಕ್ಕೆ ಗಂಡ ನಾಗರಾಜ, ಮಲಮಗಳು ಹೇಮಾ ಬಟ್ಟೆ ಬಿಚ್ಚಿ ಹೊಡೆದಿದ್ದಾರೆ ಅಂಥೇಳಿ ಶಾಂತ ಆರೋಪಿಸಿದ್ದಾರೆ. ಗಂಡನ ಜೊತೆಗೆ ಓಡಿ ಹೋಗಿದ್ದ ನನ್ನ ಚಿಕ್ಕಮ್ಮ ಸಾಲಗಾರರನ್ನ ಕರೆದುಕೊಂಡು ಬಂದು ನಮ್ಮ ಮೇಲೆ ಹಲ್ಲೆ ಮಾಡಿಸಿದಾಳೆ ಅಂಥೇಳಿ ಹೇಮಾ ಆರೋಪಿಸಿದ್ದಾಳೆ. ಸರ್, ಮೀಡಿಯಾದಲ್ಲಿ ಪಬ್ಲಿಕ್ ಮಾಡಿದೀವಿ ಅಂತ ನಮ್ಮನ್ನೆಲ್ಲ ಹಿಡ್ಕೊಂಡು ಹೊಡ್ತಿದ್ದಾರೆ ಸರ್. ಸಣ್ಣ ಹುಡುಗಿರಿದ್ದೀವಿ ಸರ್, ದಯಮಾಡಿ ನ್ಯಾಯ ಕೊಡಿಸಿ ಸರ್. ಮಾಡ್ರಿ ಸರ್ ಎಲ್ಲ. ನನ್ನ ಗಂಡ ಡೈವರ್ಸ್ ಆಗಿರೋ ಹೆಂಡತಿ ಮಕ್ಕಳು ಅವ್ರ ನೆಂಟರು ಎಲ್ಲರೂ ಬಂದು ಬಟ್ಟೆ ಎಲ್ಲ ಬಿಚ್ಚಿ ಊರಲ್ಲಿ ನ್ಯಾಯ ಪಂಚಾಯತಿ ಮಾಡ್ಬೇಕಾದ್ರೆ ಹೊಡೆದಿದ್ದಾರೆ. ಜನಗಳ ಸಾಲ ಕೊಡಬೇಕಾಗುತ್ತೆ ಅಂತ ಈ ಥರ ಎಲ್ಲ ಮಾಡಿ ಹುಡುಗಿನೇ ಬೇಕಂತ ಕೈ ಕುತ್ಕೊಂಡ್ಬಂದು ಅಡ್ಮಿಟ್ ಆಗಿದ್ದಾಳೆ. ನನಗೂ ಹೊಡೆದು ಗಾಯ ಮಾಡಿ ನಾನು ಬಂದು ಅಡ್ಮಿಟ್ ಆಗಿದ್ದೀನಿ. ಒಟ್ಟಾರೆ ಅಳಿಯ ಮತ್ತು ಅತ್ತೆ ಎಸ್ಕೇಪ್ ಆದ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡಿತಿದೆ. ಮದುವೆಗೆ ಮಾಡಿದ ಸಾಲ ತೀರಿಸಲು ಮಗಳು ಮಲತಾಯಿ ಕಿತ್ತಾಡ್ಕೊಳ್ತಿದ್ರೆ, ಲವರ್ ಬಾಯ್ ಗಣೇಶ ಮಾತ್ರ ಇನ್ನೂ ಯಾರ ಕೈಗೂ ಸಿಕ್ಕಿಲ್ಲ. ಪುನೀತ್ ಅಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.